ಆಕೆ ಬದುಕಿನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಟಿಕೊಂಡವಳು. ಸ್ವಂತ ದುಡಿಮೆಯಲ್ಲಿ ಬದುಕಬೇಕು ಎಂಬ ಹಠ ಇಟ್ಕೊಂಡವಳು. ವಕೀಲೆಯಾಗಿ ನೊಂದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದುಕೊಂಡವಳು. ಆದರೆ ಆಕೆ ಇಟ್ಟ ತಪ್ಪು ಹೆಜ್ಜೆಯಿಂದ ಜೀವವನ್ನೇ ಕಳ್ಕೊಂಡಿದ್ದಾಳೆ. ರಸ್ತೆಯಲ್ಲೇ ಅಡ್ಡ ಹಾಕಿದ ಹಂತಕ ಅಡ್ಡಾದಿಡ್ಡಿ ಚುಚ್ಚಿ ಕೊಂದೇ ಬಿಟ್ಟಿದ್ದಾನೆ. ಹೂಗುಚ್ಚ ಹಿಡಿದು ನಿಂತಿರುವ ಚೆಲುವೆ, ಸೀರೆಯಲ್ಲಿ ಮಿಂಚುತ್ತಿರುವ ಸುಂದರಿ, ಕಣ್ಣು ಕುಕ್ಕುವಂತಹ ನೋಟ, ಬದುಕಿನ ಭರವಸೆ ಇಟ್ಟುಕೊಂಡಾಕೆ ಪರಮ ಪಾಪಿಯ ಕ್ರೌರ್ಯಕ್ಕೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಅವತ್ತು ಜುಲೈ 13 ಸಂಜೆ 4:30 ಸಮಯ. ಅಮೃತ ಎಂಬ ಯುವತಿ ಪಿಜ್ಜಾ ಹಟ್ನಲ್ಲಿ ಕೆಲಸ ಮುಗಿಸಿ ಮನೆ ಕಡೆಗೆ ಹೋಗ್ತಾ ಇದ್ಲು. ಈ ವೇಳೆ ಕೋಡಿಹಳ್ಳಿ ಬಳಿ ಆಕೆಯನ್ನ ಅಡ್ಡ ಹಾಕಿದ ಸೂರ್ಯ ಎಂಬಾತ ನಡು ರಸ್ತೆಯಲ್ಲೇ ಗಲಾಟೆ ತೆಗೆದಿದ್ದ. ನೋಡುತ್ತಿದ್ದಂತೆ ಚಾಕುವಿನಿಂದ ಬೆನ್ನು, ಎದೆ, ಪಕ್ಕೆಲುಬು ಭಾಗಕ್ಕೆ ಚುಚ್ಚಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಯುವತಿಯನ್ನ ಚಾಕುವಿನಿಂದ ಚುಚ್ಚಿ ಅಟ್ಟಹಾಸ ಮೆರೆದ ಕ್ರಿಮಿಯನ್ನ ಸಾರ್ವಜನಿಕರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. LLB 4ನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದ ಅಮೃತ ಮನೆಯವರಿಗೆ ಹೊರೆಯಾಗೋದು ಬೇಡ ಅಂತ ಮನೆ ಹತ್ತಿರವೇ ಇದ್ದ ಪಿಜ್ಜಾ ಹಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಪಾಪಿಯ ಕ್ರೌರ್ಯಕ್ಕೆ ಆಕೆ ನಲುಗಿ ಹೋಗಿದ್ಲು. 13ರಿಂದ ಚಿಕಿತ್ಸೆ ಪಡೆಯುತ್ತಿದ್ಲು. 15ರಂದು ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಹಾಗಾದ್ರೆ ಸೂರ್ಯ ಅಮೃತಾಳನ್ನ ಈ ಪರಿಯಾಗಿ ಚುಚ್ಚಿ ಕೊಲೆ ಮಾಡಲು ಕಾರಣ ಏನು ಅಂತ ನೋಡೋದಾದ್ರೆ, ವಿಲ್ಸನ್ ಗಾರ್ಡನ್ ಮೂಲದವನಾಗಿದ್ದ ಈ ಧನುಷ್ ಎಂಬಾತ ಓಂ ಶಕ್ತಿ ಮಾಲೆ ಹಾಕುವ ವೇಳೆ ಅಮೃತ ಕುಟುಂಬಸ್ಥರಿಗೆ ಪರಿಚಯವಾಗಿದ್ದ. ಅದೇ ಪರಿಚಯ ಇಬ್ಬರ ನಡುವೆ ಪ್ರೀತಿ ಹುಟ್ಟುವಂತೆ ಮಾಡಿತ್ತು. ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ರು. ಆದರೆ ಇತ್ತೀಚೆಗೆ ಶಾಕಿಂಗ್ ವಿಚಾರವೊಂದು ಅಮೃತಾಗೆ ಗೊತ್ತಾಗಿದೆ. ಅದಾಗಲೇ ಮದುವೆಯಾಗಿದ್ದ ಧನುಷ್ಗೆ ಒಂದು ಮಗುವಿದ್ದು ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದ. ಆದರೆ ವಿಚಾರವನ್ನ ಅಮೃತಾಳಿಂದ ಮುಚ್ಚಿಟ್ಟಿದ್ದಾನೆ. ಸತ್ಯ ಗೊತ್ತಾದ ಬಳಿಕ ಧನುಷ್ನನ್ನ ಅಮೃತ ದೂರ ಮಾಡಿದ್ಲು. ಇದರಿಂದ ಈತ ಸಾಕಷ್ಟು ಕೋಪಗೊಂಡಿದ್ದ. ಅಣ್ಣ ನೋವು ಪಡ್ತಿರೋದು ಧನುಷ್ ತಮ್ಮ ಸೂರ್ಯನಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ. ಅಣ್ಣನಿಗೆ ಸಿಗದವಳು ಯಾರಿಗೂ ಸಿಗಬಾರದು ಅಂತ ನಿರ್ಧರಿಸಿ ಬಿಟ್ಟಿದ್ದ. ಹಾಗಾಗಿ ಅಮೃತ ಸಂಬಂಧಿ ಮತ್ತು ಸ್ನೇಹಿತರ ಜೊತೆಗೆ ಅಮೃತಾಳನ್ನ ಮುಗಿಸುವುದಾಗಿ ಹೇಳಿಕೊಂಡು ಓಡಾಡ್ತಿದ್ದ. ಅದರಂತೆ ಸೋಮವಾರ ಬಂದು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾನೆ. ಅಮೃತಾಳನ್ನ ಈರಿದು ಕೊಂದಿದ್ದಾನೆ. ಘಟನೆ ಸಂಬಂಧ FIR ದಾಖಲಿಸಿಕೊಂಡಿದ್ದ ಜೀವನ್ ಭೀಮಾನಗರ ಠಾಣೆ ಪೊಲೀಸರು ಆರೋಪಿಗಳಾದ ಧನುಷ್ ಹಾಗೂ ಸೂರ್ಯನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತ ಅಮೃತ ಮೃತದೇಹ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರವಾಗಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಮ್ಮ ಈಸ್ಟ್ ಡಿವಿಷನಲ್ಲಿರ್ತಕ್ಕಂಥ JB ನಗರ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಸೋಮವಾರ ಅಂದರೆ ದಿನಾಂಕ 13/7/2026 ಒಂದು ಸಾಯಂಕಾಲ ಒಂದು ಕ್ರೈಮ್ ರಿಪೋರ್ಟ್ ಆಗುತ್ತೆ. 307 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತ. ಇದು ಸುಮಾರು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಸಾಯಂಕಾಲ 4ರಿಂದ 4:15 ಮಧ್ಯದಲ್ಲಿ ನಮ್ಮ JB ನಗರ ಲಿಮಿಟ್ಸಲ್ಲಿ ಅಲ್ಲಿ ಒಬ್ಬ ಹುಡುಗ ಬಂದು ಸ್ಟ್ಯಾಬ್ ಮಾಡಿದ್ದಾನೆ ಹುಡುಗಿಗೆ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟು. ಸೊ ಅದಾದಮೇಲೆ ಇಮಿಡಿಯೇಟಾಗಿ ಸ್ಪಾಟಿಗೆ ಹೋಗಿ ನಮ್ಮವರೆಲ್ಲ ವೆರಿಫೈ ಮಾಡ್ತಾರೆ. ಮತ್ತು ಅವ್ರ ಬ್ರದರ್ ತೇಜಸ್ ಅಂತಕ್ಕಂಥವ್ರು ಬಂದು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಧನುಷ್ ಮತ್ತು ಸೂರ್ಯ ಅಂತಕ್ಕಂಥವ್ರು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಅವರು ಕಾರಣನೂ ಹೇಳ್ತಾರೆ. ಈ ಧನುಷ್ ಮತ್ತು ಯಾರು ಮೃತ ಆಗಿದ್ದಾರೆ ಲೇಡಿ, ಅವರಿಬ್ಬರ ಮಧ್ಯದಲ್ಲಿ 4 ವರ್ಷದಿಂದ ಪ್ರೀತಿ ಇರುತ್ತೆ. ಸೊ ಇತ್ತೀಚೆಗೆ ಒಂದು 4-5 ಮಂತ್ಸಲ್ಲಿ ಬ್ರೇಕಪ್ ಆಗಿರುತ್ತೆ. ಅದನ್ನು ಬ್ರೇಕಪ್ ಆಗಿದ್ದಕ್ಕೆ ಇವರು ಈ ಥರ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟ್. ಸೊ ಇಮಿಡಿಯೇಟಾಗಿ ನಮ್ಮವರು ಸೋಕೋ ಟೀಮು ಅದೆಲ್ಲ ಹೋಗಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ವೈಜ್ಞಾನಿಕ ತನಿಖೆಯನ್ನು ಕೈಗೊಂಡಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ JB ನಗರ್ ಅವರು. ಆರೋಪಿ ಸೂರ್ಯ ಮತ್ತು ಧನುಷ್ ಇವರಿಬ್ಬರನ್ನು ನಾವು ಅದೇ ದಿನ ಸೆಕ್ಯೂರ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಪಬ್ಲಿಕ್. ಇದರಲ್ಲಿ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡುಬಂದಿರತಕ್ಕಂಥದ್ದು ಏನು ಸೋಮವಾರ ದಿನ ಅದು ಇನ್ಸಿಡೆಂಟ್ ಆಗುತ್ತೆ. ಅದಾದಮೇಲೆ ಇಮಿಡಿಯೇಟಾಗಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಅವರಿಗೆ ಅಡ್ಮಿಟ್ ಮಾಡಿದ್ಮೇಲೆ ನಿನ್ನೆ ಸಾಯಂಕಾಲ ಅವ್ರದ್ದು ಡೆತ್ ಆಗಿದೆ. ಸೊ 307 ಜೊತೆಗೆ ನಾವು 302 ಅಂದರೆ ಮರ್ಡರ್ ಕೇಸನ್ನು ನಾವು ಇನ್ವೋಕ್ ಮಾಡಿದ್ದೇವೆ, ಸೆಕ್ಷನ್ಸನ್ನು ನಾವು ಇನ್ವೋಕ್ ಮಾಡಿದ್ದೀವಿ. ಇಲ್ಲಿವರೆಗೆ ಆಗಿರ್ತಕ್ಕಂಥ ತನಿಖೆಯಲ್ಲಿ ಕಂಪ್ಲೇಂಟ್ ಪ್ರಕಾರ ಈಗ ಧನುಷ್ ಇವರು ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು. 2022ರಲ್ಲಿ ಮದುವೆ ಆಗಿರುತ್ತೆ. ಮದುವೆ ಆಗಿ 1 ವರ್ಷದಲ್ಲೇ ಇವರು ಡೈವೋರ್ಸ್ ಪಿಟಿಷನ್ ಹಾಕ್ಕೊಂಡಿರ್ತಾರೆ. ಸೊ ಇವರಿಗೊಂದು ಮಗುನೂ ಇದೆ ಅಂತಕ್ಕಂಥದ್ದು ತನಿಖೆಯಲ್ಲಿ ಇಲ್ಲಿವರೆಗೆ ಕಂಡು ಬಂದಿದೆ. ಇವ್ರ ಬ್ರದರ್ ಸೂರ್ಯ ಅಂತಕ್ಕಂಥವ್ರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಇವರು ಏನು ಮಾಡ್ತಾರೆ, ಮೊನ್ನೆ ಸೋಮವಾರ ಸಾಯಂಕಾಲ 4-4:15 ಮಧ್ಯದಲ್ಲಿ JB ನಗರ ಲಿಮಿಟ್ಸಲ್ಲಿ ಯಾರು ಮೃತರಾಗಿದ್ದಾರೆ ಅವ್ರಿಗೆ ಹೋಗಿ ಸ್ಟ್ಯಾಬಿಂಗ್ ಮಾಡಿರ್ತಾರೆ.
ಏನು ರಸ್ತೆಯಲ್ಲಿನೇ ಸ್ಟ್ಯಾಬಿಂಗ್ ಮಾಡಿರ್ತಾರೆ. ಸೊ ಅವ್ರನ್ನ ಇಮ್ಮಿಡಿಯೇಟಾಗಿ ನಾವು ಬಂಧಿಸಿದ್ದೀವಿ. ತನಿಖೆ ನಡೀತಾ ಇದೆ. ಮೃತರು ಅವರು LLB 4th ಇಯರ್ ಓದ್ತಾ ಇದ್ರು ಅಂತಕ್ಕಂಥದ್ದು ಮಾಹಿತಿ ಇದೆ. ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಅವರು ಡೊಮಿನೋಸ್ ಪಿಜ್ಜಾದಲ್ಲಿ ಪಾರ್ಟ್ ಟೈಮ್ ಜಾಬು ಮಾಡ್ತಾ ಇರ್ತಕ್ಕಂಥದ್ದು ಮಾಹಿತಿ ಇದೆ ನಮಗೆ. ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಇತ್ತು ಅಂತಕ್ಕಂಥದ್ದು ಕಂಪ್ಲೇಂಟಲ್ಲೇ ಅವ್ರ ಬ್ರದರ್ ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದಮೇಲೆ ಬ್ರೇಕಪ್ ಆಗಿರ್ತಕ್ಕಂಥದ್ದು, ಬ್ರೇಕಪ್ ಆದಮೇಲೆ ಅದೇ ಉದ್ದೇಶದಿಂದ ಇವರು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು, ಅಂದರೆ ಕೊಲೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದು ಕಂಪ್ಲೇಂಟಲ್ಲಿದೆ. ಬಟ್ ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇವ್ರದ್ದು ಬ್ಯಾಕ್ಗ್ರೌಂಡು, ಅವ್ರದ್ದು ಬ್ಯಾಕ್ಗ್ರೌಂಡು, ಯಾಕೆ ಆಯಿತು ಈ ಥರ, ಯಾಕೆ ಅವ್ರ ಬ್ರದರ್ ಯಾಕೆ ಅವ್ರು ಸ್ಟ್ಯಾಬಿಂಗ್ ಮಾಡಿದ್ರು, ಇವ್ರದ್ದೇನು ರೋಲ್ ಇದೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೀವಿ. ಅದೇನೇ ಹೇಳಿ, ಎಲ್ಲದಕ್ಕೂ ಇನ್ನೊಬ್ಬರ ಪ್ರಾಣ ತೆಗೆಯುವುದೊಂದೇ ಪರಿಹಾರವಲ್ಲ. ಸ್ವಲ್ಪ ಯೋಚನೆ ಮಾಡದಿದ್ರೆ ಒಂದೇ ಪ್ರಾಣ ಉಳಿತಿತ್ತು. ಈತ ಜೈಲಿಗೆ ಹೋಗೋ ಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಹೇಳೋದು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ.